ಆಕಾಶವಾಣಿ ಮೈಸೂರು. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಸಾಂಕ್ರಾಮಿಕ ರೋಗಗಳಿಗೆ ಆಯುರ್ವೇದ ಪರಿಹಾರ ಈ ಕುರಿತು ತಿಳಿಸಿಕೊಡಲಿದ್ದಾರೆ ಪಿರಿಯಾಪಟ್ಟಣದ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ವೈದ್ಯಾಧಿಕಾರಿ ಡಾಕ್ಟರ್ ಮಧುಮಾಲತಿ ಬಿವಿ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಸಾಂಕ್ರಾಮಿಕ ರೋಗಗಳ ಬಗ್ಗೆ ಎಲ್ಲರಿಗೂ ಪರಿಚಯ ಇದ್ದೇ ಇರುತ್ತೆ. ಕೋವಿಡ್ ಕೂಡ ಒಂದು ಸಾಂಕ್ರಾಮಿಕ ರೋಗನೇ, ಇದು ಎಲ್ರಿಗೂ ಗೊತ್ತೇ ಇದೆ ಅಲ್ವಾ? ಆದರೆ ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ಜನ ತುಂಬಾನೇ ನಿರ್ಲಕ್ಷ್ಯ ಮಾಡ್ತಾರೆ. ಅದೇನ್ ಬಿಡಿ ಇರುತ್ತೆ ಅಂತ ಅದರ ಚಿಕಿತ್ಸೆ ಬಗ್ಗೆ ಅದನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದ್ರಲ್ಲಿ ಜನ ಎಡವುತ್ತಾನೆ ಇದ್ದಾರೆ. ಏನಿದು ಅಸಾಂಕ್ರಾಮಿಕ ರೋಗಗಳು, ಯಾವ್ಯಾವ ರೋಗಗಳನ್ನ ಅಸಾಂಕ್ರಾಮಿಕ ರೋಗಗಳ ಪಟ್ಟಿಗೆ ಸೇರಿಸ್ತಾರೆ, ಇದ್ರ ಬಗ್ಗೆ ಎಲ್ಲ ನಾವು ಇವತ್ತು ಮಾಹಿತಿ ಮಾಡಿಕೊಡ್ತಾ ಇದ್ದೀವಿ. ಇದಕ್ಕಾಗಿ ನಮ್ಮ ಜೊತೆ ಇದ್ದಾರೆ ಪಿರಿಯಾಪಟ್ಟಣದ ತಾಲೂಕು ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ವೈದ್ಯಾಧಿಕಾರಿಯಾದ ಡಾಕ್ಟರ್ ಮಧುಮಾಲತಿ ಅವರು. ಡಾಕ್ಟರ್ ಮಧುಮಾಲತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಡಾಕ್ಟರ್ ಮಧುಮಾಲತಿ ಅವರೇ, ಅಸಾಂಕ್ರಾಮಿಕ ರೋಗಗಳ ಪಟ್ಟಿ ಒಂದ್ಸರ್ತಿ ಹೇಳಬಹುದಾ? ಖಂಡಿತ ಮೇಡಮ್. ಅಸಾಂಕ್ರಾಮಿಕ ರೋಗಗಳು ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ಇದನ್ನ ತುಂಬಾ ಉದ್ದೇಶಪೂರ್ವಕವಾಗಿ ಗಮನ ಹರಿಸ್ತಾ ಇದ್ದಾರೆ ಅಂತಂದ್ರೆ, ಈ ಅಸಾಂಕ್ರಾಮಿಕ ರೋಗಗಳಿಂದಾನೇ ಸಾಯುತ್ತಿರುವವರ ಸಂಖ್ಯೆ ಜಾಸ್ತಿ ಆಗೋಗ್ತಾ ಇದೆ. ಹಾಗಾಗಿ ಇದು ಹೆಚ್ಚು ಸಾವು ಸಂಭವಿಸ್ತಾ ಇರೋದು 30 ವರ್ಷದಿಂದ 70 ವರ್ಷದ ವಯಸ್ಸಿನ ವಯೋಮಾನದಲ್ಲಿ. ಅಂದ್ರೆ ಅವರೇ ಬ್ರೆಡ್ ವಿನ್ನರ್ ಆಗಿರ್ತಾರೆ, ಮನೆಯಲ್ಲಿ ಜವಾಬ್ದಾರಿಯನ್ನ ಹೊತ್ತಿರ್ತಾರೆ, ಅವರು ಈ ತರ ರೋಗಗಳಿಗೆ ತುತ್ತಾಗಿ ಸಾವನ್ನಪ್ತಾ ಇದ್ದಾರೆ. ಹಾಗಾಗಿ ನಮ್ಮ ದೇಶದ ಆರ್ಥಿಕತೆ ಕೂಡ ಇದರಿಂದ ಹಾಳಾಗುತ್ತೆ, ಆರೋಗ್ಯ ಅಂತೂ ಹಾಳಾಗ್ತಾ ಇದೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗಿದೆ. ಇದರ ಪಟ್ಟಿಯನ್ನು ಹೇಳೋದಾದ್ರೆ, ಮೊದಲನೇದಾಗಿ ಎಲ್ಲಾ ತರ ಹೃದಯ ರೋಗಗಳು, ಅಧಿಕ ರಕ್ತ ಒತ್ತಡ, ಪಕ್ಷಾಘಾತ, ಹೃದಯ ಸ್ತಂಭನ, ಇದೆಲ್ಲ ಇದರಲ್ಲೇ ಬರುತ್ತೆ. ಹಾಗೆ ಸ್ಥೌಲ್ಯ, ಮತ್ತೆ ವಿವಿಧ ತೂಕ ಜಾಸ್ತಿ ಆಗೋದು, ವಿವಿಧ ರೀತಿಯ ಕ್ಯಾನ್ಸರ್ಗಳು ಇದು ಹೆಚ್ಚಾಗ್ತಾ ಇದೆ. ಹಾಗೆ ಶ್ವಾಸಕೋಶ ಸಂಬಂಧಿತ ರೋಗಗಳು, ಅಂದ್ರೆ ಅವರು ಸ್ಮೋಕಿಂಗ್ ಮಾಡೋದ್ರಿಂದ, ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದನೂ ಇರಬಹುದು. ಹಾಗೇನೆ ಅದು ಬಾಲ್ಯದಿಂದನೇ ಕೆಲವರಿಗೆ ಬಂದ್ಬಿಟ್ಟಿರುತ್ತೆ. ಈ ವಾತಾವರಣ ಕಲುಷಿತ ಆಗಿರೋದ್ರಿಂದ ಉಸಿರಾಟದ ಸಮಸ್ಯೆಗಳು ಇವು. ಮತ್ತೆ ಡಯಾಬಿಟಿಸ್, ಇದೊಂದು ದೊಡ್ಡ ಪಿಡುಗಾಗ್ಬಿಟ್ಟಿದೆ. ಯಾರ ಮನೇಲಿ ಕೇಳಿದ್ರೆ ಒಬ್ರು ಡಯಾಬಿಟಿಸ್ ಅವ್ರು ಇದ್ದೇ ಇರ್ತಾರೆ. ಮತ್ತೆ ಹಾಗೆ ಇತರೆ ಕಾಯಿಲೆಗಳು, ಈಗ ಮೂತ್ರಕೋಶ ಸಂಬಂಧಿತ ಕಾಯಿಲೆಗಳು, ENT ತೊಂದರೆಗಳು, ಮಾನಸಿಕ ತೊಂದರೆಗಳು ಜಾಸ್ತಿ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ. ಹೀಗೆ ವಿಧ ರೋಗಗಳನ್ನ ನಾವು ಅಸಾಂಕ್ರಾಮಿಕ ರೋಗಗಳು ಅಂತ ಇವನ್ನೆಲ್ಲ ನಾವು ಮಾಡಬಹುದು. ಕಾರಣಗಳು ಏನು ಇದಕ್ಕೆ? ಈ ವಾತಾವರಣ ಕಲುಷಿತ ಆಗೋದು ಒಂದಿರಬಹುದು, ಆಹಾರವನ್ನ ತೆಗೆದುಕೊಳ್ಳೋದು ಇರಬಹುದು, ನಮ್ಮ ಜೀವನ ಶೈಲಿ ಇರಬಹುದು, ಮತ್ತಿನ್ನೇನೇನು ಕಾರಣಗಳಿರಬಹುದು ಮೇಡಮ್? ಈಗಿನ ಕಾಲಮಾನಕ್ಕೆ ತಕ್ಕ ಹಾಗೆ ಜನ ಬದಲಾಗ್ತಾ ಇದ್ದಾರೆ. ತುಂಬಾ ಬದಲಾಗಿರೋ ಜೀವನ ಶೈಲಿ, ಎಲ್ಲ ಫಾಸ್ಟ್, ಎಲ್ಲ ಬೇಗ ಆಗ್ಬೇಕಾಗಿದೆ. ಅದಕ್ಕೆ ತಕ್ಕ ಹಾಗೆ ಅನಿಯಮಿತ ಆಹಾರ ತಗೊಳ್ಳೋ ವೇಳೆ ಸರಿ ಇಲ್ಲ, ಏನ್ ತಗೋಬೇಕು ಅದು ಗೊತ್ತಿಲ್ಲ, ಅತಿ ಖಾರವಾದ ತಿನ್ನೋದು, ಅತಿ ಹುಳಿಯಾದ ತಿನ್ನೋದು, ತಿನ್ನಬಾರದ ವೇಳೆಯಲ್ಲಿ ತಿನ್ನೋದು, ಇದೆಲ್ಲನೂ ಕೂಡ ಕಾರಣ ಆಗತ್ತೆ. ಮತ್ತೆ ತಂಬಾಕು ಸೇವನೆ, ಮದ್ಯಪಾನ, ಧೂಮಪಾನ, ಇದನ್ನೆಲ್ಲ ಮಾಡ್ತಾ ಇರೋದ್ರಿಂದ ಹೆಚ್ಚೆಚ್ಚಾಗ್ತಾ ಇದೆ. ಮತ್ತೆ ವಾಯು ಮಾಲಿನ್ಯ ಅಂತೂ ಗೊತ್ತೇ ಇದೆ ನಿಮ್ಗೆ, ಎಷ್ಟು ವಾಯು ಮಾಲಿನ್ಯ ಆಗ್ತಾ ಇದೆ. ಮತ್ತೆ ಮರ ಗಿಡಗಳ ಸಂಖ್ಯೆ ಕಡಿಮೆ ಆಗೋಗ್ತಾ ಇದೆ. ಇದೆಲ್ಲದ್ರಿಂದ ಜಾಸ್ತಿ ಆಗ್ತಾ ಇದೆ. ಮತ್ತೆ ಹಾಗೇನೆ ಮಾನಸಿಕ ದೌರ್ಬಲ್ಯ, ಹಿಂದಿನ ಕಾಲದಲ್ಲಿ ಇರೋ ಹಾಗೆ ನಮ್ಗೆ ಮಾನಸಿಕವಾಗಿ ಸಮರ್ಥರಾಗಿಲ್ಲ. ಎಲ್ಲಾರ್ಗು ನಾನು ಬಯಸೋದೆಲ್ಲ ಸಿಗ್ಬೇಕು, ಇಷ್ಟೇ ಹೊತ್ತಲ್ಲಿ ಸಿಗ್ಬೇಕು, ಇದು ಜಾಸ್ತಿ ಆಗ್ತಾ ಇದೆ. ಮತ್ತೆ ಅವ್ರಿಗೇನೇ ಆಘಾತ ಆಗ್ಲಿ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ. ಇದೆಲ್ಲಾ ಸಮಸ್ಯೆಗಳಿಂದಾಗಿ ಈ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ತುಂಬಾ ಪರಿಣಾಮ ಬೀರ್ತಾ ಇದೆ. ಜೊತೆಗೆ ಜೀವನ ಶೈಲಿ ಕೂಡ, ಅಂದ್ರೆ ಎಷ್ಟು ಹೊತ್ತಿಗೋ ಮಲಗೋದು, ಚಟುವಟಿಕೆ ಇಲ್ಲದೆ ಇರೋ ಇದು, ವ್ಯಾಯಾಮ ಮಾಡದೇ ಇರೋದು, ಇದರಿಂದನೂ ಅಸಾಂಕ್ರಾಮಿಕ ರೋಗಗಳಿಗೆ ನಾವು ಜಾಸ್ತಿ ತುತ್ತಾಗ್ತಾ ಇದೀವಿ ಅಂತಲೇ ಹೇಳ್ಬಹುದು. ಇದರಿಂದನೂ ಒಬೆಸಿಟಿ ಜಾಸ್ತಿ ಆಗತ್ತೆ. ಒಬೆಸಿಟಿ ಜಾಸ್ತಿ ಆದ್ರೆ ಅದು ಇನ್ನೊಂದು ಕಾಯಿಲೆಗೆ ಕಾರಣ ಆಗತ್ತೆ. ಹೌದು. ಹಾಗಾಗಿ ಬೇರೆ ಸಮಸ್ಯೆಗಳು ಉಲ್ಬಣ ಆಗತ್ತೆ. ಇದು ಒಂದ್ರಿಂದ ಒಂದು ಆಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನ ಗುರುತಿಸೋದು ತುಂಬಾ ಮುಖ್ಯ. ಅದಕ್ಕೋಸ್ಕರನೇ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆನ ಕೊಡಬೇಕು ಅಂತ ಸರ್ಕಾರ ಆಗ್ಲಿ ಎಲ್ಲರೂ ವೈದ್ಯರು ನಿರ್ಧರಿಸಿದ್ದೀವಿ. ಈ ಅಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟೋದಕ್ಕೆ ಹಳ್ಳಿಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಎಲ್ಲವೂ ಇದೆ. ಇದರಲ್ಲಿ ಏನೇನು ಸೌಲಭ್ಯಗಳು ಸಿಗುತ್ತೆ?
ಇದರಲ್ಲಿ ಆರೋಗ್ಯವರ್ಧಕ ಎಷ್ಟೊಂದು ಔಷಧಿಗಳು ನಮ್ಮ ಆಯುರ್ವೇದದ ತಗೊಂಡ್ರೆ ನಾವು ಲೇಹ್ಯಗಳು ತುಂಬಾ ತರದ ಆರೋಗ್ಯ ವರ್ಧನೆಗೆ ಸಹಾಯ ಆಗುವಂತಹ ಎಷ್ಟೋ ರೀತಿಯ ಲೇಹ್ಯಗಳನ್ನ ವಿತರಣೆ ಮಾಡ್ತೀವಿ ಉಚಿತವಾಗೇನೆ. ಈ ಡಯಾಬಿಟಿಸ್ ನಿಂದ ಅಥವಾ ಹೈ ಬ್ಲಡ್ ಪ್ರೆಷರ್ ನಿಂದ ಬಳಲ್ತಾ ಇರ್ತಾರೆ, ಅವರು ನಿಮ್ಮ ಈ ಕ್ಷೇಮ ಕೇಂದ್ರಗಳಿಗೆ ಅಥವಾ ಈ NCD ಘಟಕಕ್ಕೆ ಬಂದಾಗ ಅವರಿಗೆ ಯಾವ್ಯಾವ ಚಿಕಿತ್ಸೆ ಲಭ್ಯ ಇದೆ? ಅವ್ರಿಗೆ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಪರಿಹಾರ ಔಷಧಿಗಳನ್ನ ವಿತರಣೆ ಮಾಡ್ತೀವಿ, ಯಾವ್ದು ಕಾಯಿಲೆಗೆ ಸಂಬಂಧಪಟ್ಟಿದ್ಯೋ ಆ ರೀತಿ. ಮತ್ತೆ ಆ ಕಾಯಿಲೆಯನ್ನ ತಡೆಯುವಲ್ಲಿ ನೀವು ದಿನನಿತ್ಯದ ಕಾರ್ಯಕ್ರಮಗಳು ಅವ್ರು ಹೇಗೆ ಇರ್ಬೇಕು, ಜೀವನ ಶೈಲಿಯನ್ನ ಅವ್ರು ಯಾವ ರೀತಿ ಬದಲಾಯಿಸ್ಕೋಬೇಕು, ಆ ರೀತಿ ಕಾರ್ಯಕ್ರಮಗಳನ್ನ ನಾವು ಇದರಲ್ಲಿ ಹಮ್ಮಿಕೊಳ್ತೀವಿ. ನಮ್ಮ ಆಯುರ್ವೇದ ಚಿಕಿತ್ಸಾ ಕೇಂದ್ರಗಳಲ್ಲೆಲ್ಲ ನಾವು ನಮ್ಮ ಆಯುರ್ವೇದ ರೀತಿಯಲ್ಲಿ ದಿನಚರ್ಯೆ, ಋತುಚರ್ಯೆ, ನಮ್ಮ ಸದ್ವೃತ್ತ ಅಂತೆಲ್ಲ ನಮ್ಮ ಮಹರ್ಷಿಗಳೆಲ್ಲ ಹೇಳ್ಬಿಟ್ಟಿದ್ದಾರೆ, ಹೇಗೆ ನಾವು ಆರೋಗ್ಯವನ್ನ ಕಾಪಾಡ್ಕೋಬೇಕು ಅನ್ನೋದು. ಅದನ್ನೆಲ್ಲ ತಿಳಿಸಿ ನಾವು ಅವ್ರಿಗೆ ಮನ ಮುಟ್ಟೋ ರೀತಿಯಲ್ಲಿ ಹೇಳ್ತೀವಿ. IEC ಮೆಟೀರಿಯಲ್ಸ್ ಎಲ್ಲ ಇಟ್ಕೊಂಡು ಅವ್ರಿಗೆ ತಿಳುವಳಿಕೆ ಬರೋ ರೀತಿಯಲ್ಲಿ ಚಿತ್ರಗಳನ್ನ ತೋರಿಸಿ ಆ ರೀತಿ ಹೇಳ್ತಾ ಹೋಗ್ತೀವಿ. ಅದರಲ್ಲಿ ಮುಖ್ಯವಾಗಿ ಆಹಾರ, ವಿಹಾರ, ವಿಚಾರ ಅಂತ ನೀವು ಇಟ್ಕೊಳ್ಬಹುದು. ಅದ್ರ ಪ್ರಕಾರ ಆಹಾರ ಹೇಗೆ ತಗೋಬೇಕು, ಆಹಾರವನ್ನ ಸಕಾಲಿಕವಾಗಿ ಅಂದ್ರೆ ಕಾಲಕ್ಕೆ ತಕ್ಕ ಹಾಗೆ ಅಷ್ಟೇ, ಅದನ್ನ ನೀವು ಋತುವಿನ ಅನುಸಾರವಾಗಿನೂ ತಗೊಳ್ಬೇಕಾಗತ್ತೆ. ಮತ್ತೆ ದಿನದಲ್ಲಿ ನಮ್ಮಲ್ಲಿ ಆಯುರ್ವೇದದಲ್ಲಿ ದ್ವಿಕಾಲಿಕ ಭೋಜನ ಅಂತಲೇ ಪ್ರಸಿದ್ಧಿ. ಈಗ ಎಲ್ಲ ನೀವು ಕೇಳಿರ್ಬೋದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಬೇಕು, ಅದರಿಂದ ಡಯಾಬಿಟಿಸ್ ಕಡಿಮೆ ಆಗತ್ತೆ ಅಂತೆಲ್ಲ ಕೇಳಿರ್ತೀರಿ. ಹೌದು, ಅದು ಡಯಾಬಿಟಿಸ್ ಕಡಿಮೆ ಆಗತ್ತೆ, ಮತ್ತೆ ತೂಕ ಕಡಿಮೆ ಆಗತ್ತೆ, ಇದಕ್ಕೆಲ್ಲ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಈಗ ಮಾಡ್ತಾ ಇದ್ದಾರೆ. ಅದನ್ನ ನಮ್ಮ ಆಯುರ್ವೇದ ಎಷ್ಟೋ ಸಾವಿರ ವರ್ಷಗಳ ಮುಂಚೆನೆ ಹೇಳಿದೆ. ದ್ವಿಕಾಲಿಕ ಭೋಜನ ಅಷ್ಟೇ, ಬೆಳಗ್ಗೆ ಒಂದು ಹೊತ್ತು ಒಂದು 10 ರಿಂದ 12 ಗಂಟೆ ಒಳಗೆ, ಮತ್ತೆ ರಾತ್ರಿ 6 ರಿಂದ 8 ಗಂಟೆ ಒಳಗಡೆ ಊಟ ಮಾಡೋದು. ಮಧ್ಯದಲ್ಲಿ ಏನು ಸೇವಿಸೋ ಹಾಗಿಲ್ಲ, ದ್ರವಾಹಾರಗಳು ಸೇವಿಸ್ಕೋಬಹುದು. ಅಂದ್ರೆ ಹಣ್ಣಿನ ರಸ, ನೀರು, ಎಳನೀರು, ಈ ತರ ಪದಾರ್ಥಗಳು. ತುಂಬಾ ಮುಖ್ಯವಾಗಿ ಬಿಸಿ ನೀರು. ಬಿಸಿ ನೀರೇ ನಿಮ್ಗೆ ಅರ್ಧ ಕಾಯಿಲೆಗಳನ್ನ ಹೊಡೆದೋಡಿಸುತ್ತೆ. ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಅಥವಾ ಅರ್ಧ ಗಂಟೆ ಆದ್ಮೇಲೆ ನೀರ್ನ ಕುಡಿಯೋದು ಅಭ್ಯಾಸ ಮಾಡ್ಕೋಬೇಕು. ಬಿಸಿಯಾಗಿರ್ಬೇಕು. ಊಟದ ಮಧ್ಯದಲ್ಲಿ ನೀರು ಕುಡಿಬಾರ್ದು. ಬಟ್ ಅಗತ್ಯ ಇದೆ ಅನ್ನುವಾಗ ಸ್ವಲ್ಪ ಸಾಕು, ಅದನ್ನೇ ಹೆಚ್ಚಾಗಿ ಕುಡಿಯಬಾರ್ದು ಅಷ್ಟೇ. ಹಾಗೆ ಸಾತ್ವಿಕ ಆಹಾರವನ್ನು ಉಪಯೋಗಿಸೋದು, ತುಂಬಾ ಮಸಾಲೆ ಇರಬಾರ್ದು, ಅತಿ ಖಾರ, ಅತಿ ಹುಳಿ ಇದನ್ನೆಲ್ಲ ಉಪಯೋಗಿಸಬಾರ್ದು. ಕರಿದ ಪದಾರ್ಥಗಳು ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಹಾಗೆ ಸಮತೋಲನ ಆಹಾರವನ್ನ, ಏಕದಳ ಧಾನ್ಯ ಆಗ್ಲಿ, ದ್ವಿದಳ ಧಾನ್ಯ, ತರಕಾರಿಗಳು ಎಷ್ಟಿರ್ಬೇಕು, ಹಣ್ಣುಗಳು ಎಷ್ಟಿರ್ಬೇಕು, ಹಣ್ಣುಗಳನ್ನ ಆಹಾರ ಸೇವಿಸಕ್ ಮುಂಚೆ ತಿಂದ್ರೆ ಒಳ್ಳೇದು. ಮತ್ತೆ ಮಜ್ಜಿಗೆಯನ್ನ ನೀವು ಊಟದಲ್ಲಿ ಸೇರಿಸಲೇಬೇಕು. ತಕ್ರಂ ಶಕ್ರಸ್ಯ ದುರ್ಲಭಂ ಅಂತೆ, ಇಂದ್ರನ್ಗೂ ಸಿಗಲ್ವಂತೆ. ಅಂತದ್ದು ನಾವು ಭೂಲೋಕದಲ್ಲಿ ಯಾಕೆ ಉಪಯೋಗಿಸಬಾರ್ದು? ಮತ್ತೆ ಆಗಾಗ್ಗೆ ಉಪವಾಸ ಮಾಡೋದು, ಆಗದೆ ಇರೋರು ಹಣ್ಣುಗಳು ತಿನ್ಲಿ, ಅಥವಾ ಸಜಲ ಉಪವಾಸ, ಬರೀ ದ್ರವಾಹಾರಗಳನ್ನ ಸೇವಿಸ್ಕೊಂಡು ಉಪವಾಸ ಮಾಡ್ಬೋದು. ಮತ್ತೆ ಎಣ್ಣೆ, ಕೊಬ್ಬು ಇವನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಆದ್ರೆ ತುಪ್ಪ ಮಾತ್ರ ತಿನ್ನೋದ್ ಬಿಡಬಾರ್ದು. ಅದೇ ನೀವು ತುಪ್ಪದ ಬಗ್ಗೆ ಹೇಳಿ, ಯಾಕೆಂದ್ರೆ ತುಪ್ಪ ತಿಂದ್ರೆ ದಪ್ಪ ಆಗ್ಬಿಡ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಒಂದು ಅದಕ್ಕೆ ವಿರೋಧನೇ ಇದೆ ಕೆಲವರಲ್ಲಿ. ತುಪ್ಪ ಅಷ್ಟು ಒಗ್ಗಿದೆ ಮನುಷ್ಯನ್ಗೆ ಅಂತಂದ್ರೆ ಆ ಜನ್ಮದಾರಭ್ಯ ಅಂದ್ರೆ ನಾವು ಹುಟ್ಟದಾದಂಗಿಂದನೂ ನಮ್ಗೆ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ತುಪ್ಪ. ಹಾಗಾಗಿ ನಾವ್ ಅದನ್ನ ಬಿಡ್ಲೇ ಕೂಡ್ದು. ಸ್ನಿಗ್ಧಮಶ್ನೀಯಾತ್ ಅಂತಲೇ ನಮ್ಮಲ್ಲಿ ಒಂದು ನಿಯಮ, ಆಹಾರದ ನಿಯಮ. ಅಂದ್ರೆ ಸ್ನಿಗ್ಧವಾಗಿರ್ಬೇಕು, ಜಿಡ್ಡಿನಿಂದ ಕೂಡಿರ್ಬೇಕು ಆಹಾರ. ಈ ತುಪ್ಪ ತಿನ್ನೋದ್ರಿಂದ ಸಲೀಸಾಗಿ ಆಹಾರನೂ ಪಚನ ಆಗುತ್ತೆ ಹೊಟ್ಟೆಯಲ್ಲಿ, ಮತ್ತೆ ಹಾಗೇನೆ ಹೊರಗೂ ಹೋಗುತ್ತೆ, ಮಲಬದ್ಧತೆ ಆಗೋದಿಲ್ಲ. ಮತ್ತೆ ಈ ತುಪ್ಪದ ಜೊತೆ ಬಿಸಿನೀರು ಅಷ್ಟು ಚೆನ್ನಾಗಿ ಹೊಂದತ್ತೆ. ಬಿಸಿನೀರು ಕುಡಿದ್ಬಿಟ್ರೆ ಎಲ್ಲ ತುಪ್ಪದ ಜೊತೆ ಅದು ತುಂಬಾ ಸುಲಭವಾಗಿ ಪಚನವಾಗಿ ಹೊರಹಾಕಕ್ಕೂ ಸಹಾಯ ಮಾಡುತ್ತೆ. ಮತ್ತೆ ಎಣ್ಣೆನ ಉಪಯೋಗಿಸ್ತಾ ಇದ್ದಾರೆ ಈಗೆಲ್ಲ ಜನರಲ್ಲಿ ಸ್ವಲ್ಪ ಜಾಗೃತಿ ಬಂದಿದೆ. ಗಾಣದ್ದೇ ಎಣ್ಣೆ ತಗೋಬೇಕು ಅಂತ. ಈ ಗಾಣಗಳು ಕೂಡ ನಗರಗಳಲ್ಲೂ ಸಿಗೋಂತ ಸಾಧ್ಯತೆಗಳು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತೆಲ್ಲ ಹೇಳ್ತಿದ್ದಾರೆ ಇವಾಗ. ಹಿಂದೆನೂ ಅದನ್ನೇ ಉಪಯೋಗಿಸ್ತಾ ಇದ್ದದ್ದು ಜನ, ಅಷ್ಟು ಆರೋಗ್ಯವಾಗಿದ್ರು. ನಾವ್ ಯಾಕೆ ಮಾಡಬಾರ್ದು? ಹೌದು, ಗಾಣದ ಎಣ್ಣೆನ ಉಪಯೋಗಿಸಿ. ಮಜ್ಜಿಗೆ ಮೊಸರನ್ನ ಕೆಲವರು ತಿನ್ನೋದೇ ಇಲ್ಲ, ಆದ್ರೆ ಈ ಪ್ರೋಬಯೋಟಿಕ್ಸ್ ಅಂತ ತಗೋತಾರೆ ಪೌಡರ್ಸ್ ಎಲ್ಲ. ಅದ್ರ ಬದಲಾಗಿ ಮನೆಯಲ್ಲೇ ಮೊಸರು ಮಾಡ್ಕೊಂಡು ಉಪಯೋಗಿಸ್ಬೇಕು. ಹಿಂದಿನ ಕಾಲದಲ್ಲೆಲ್ಲ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಕುಡಿಯೋರು, ಅಂಬಲಿ ಮಾಡಿ ರಾಗಿನ. ಈಗ್ಲೂ ಕೂಡ ರಾಗಿ ಗಂಜಿ ತರ ಮಾಡ್ಬಿಟ್ಟು ರಾತ್ರಿ ಎಲ್ಲ ಇಡೋದು. ಅದರಲ್ಲಿ ನಿಮ್ಗೆ ಯೂಸ್ಫುಲ್ ಬ್ಯಾಕ್ಟೀರಿಯಾ ಗ್ರೋತ್ ಆಗುತ್ತೆ ರಾತ್ರಿ ಎಲ್ಲ. ಅದನ್ನ ಬಟ್ಟೆ ಮುಚ್ಚಬೇಕೆ ಹೊರತು ಅದ್ರ ಮೇಲೆ ಮುಚ್ಚಳ ಮುಚ್ಚಬಾರ್ದು. ಬೇರೆ ತಟ್ಟೆ ಆ ತರದೇನು ಮುಚ್ಚಬಾರ್ದು, ಬೇಡ. ಬೆಳಗ್ಗೆ ಎದ್ದ ಕೂಡ್ಲೆ ಅದನ್ನ ಮಜ್ಜಿಗೆಯಲ್ಲಿ ಕಡದ್ ಬಿಟ್ಟು
ಅದ್ರ ಜೊತೆಗೆ ಬೇಕಾದ್ರೆ ನೀವು ಸೈಂಧವ ಲವಣನೋ ಶುಂಠಿನೋ ಅಥವಾ ರುಚಿಗೆ ನಿಮ್ಗೆ ಏನ್ ಬೇಕೋ ಹಾಕೊಂಡು ಕುಡಿದ್ಬಿಟ್ರೆ ನಿಮ್ಗೆ ಈ ಗಡಿಬಿಡಿ ಇರತ್ತಲ್ಲ, ತಿನ್ಬಿಟ್ಟು ಹೊರಡೋ ಗಡಿಬಿಡಿ, ಅಲ್ಲಿವರೆಗೂ ಇದು ತಡೆಯುತ್ತೆ. ನಿಮ್ಗೆ ಹಸಿವನ್ನಾಗ್ಲಿ ನಿಮ್ಮ ಶರೀರವನ್ನಾಗ್ಲಿ ಪಾಲಿಸುತ್ತೆ. ಮತ್ತೆ ನಿಮ್ಮ ಕರುಳಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಬೆಳಗ್ಗೆ ಎದ್ದು ಅಂಬಲಿ ಕುಡಿಯೋದು ತುಂಬಾ ಒಳ್ಳೇದು. ಮತ್ತೆ ಈ ಜೀವನ ಶೈಲಿ ಬಗ್ಗೆ ಹೇಳಿ. ಅಂದ್ರೆ ಬೆಳಗ್ಗೆ ಬೇಗ ಎದ್ದು ನಾವು ವ್ಯಾಯಾಮನ ನಮ್ಮ ಜೀವನ ಶೈಲಿಯಲ್ಲೇ ಅಳವಡಿಸ್ಕೊಂಡ್ರೆ, ಅದನ್ನ ಬೇರೆಯಾಗಿ ನೋಡ್ದಲೆ ಜೀವನ ಶೈಲಿಯಲ್ಲೇ ಅಳವಡಿಸ್ಕೊಂಡ್ರೆ ಈ ಅಸಂಕ್ರಾಮಿಕ ರೋಗಗಳಿಂದ ಬಳಲ್ತಾ ಇದ್ರು ಅದನ್ನ ಹತೋಟಿಯಲ್ಲಿ ಇಡಕ್ಕೆ ಸಾಧ್ಯ ಆಗತ್ತೆ ಅನ್ನೋದ್ರ ಬಗ್ಗೆ. ಹೌದು, ಖಂಡಿತವಾಗ್ಲೂ ಸಾಧ್ಯ. ಇದು ಬೆಳಿಗ್ಗೆ ಬೇಗ ಎದ್ದೇಳೋದನ್ನ ಅಭ್ಯಾಸ ಮಾಡ್ಬೇಕು. ಆದ್ರೆ ಈಗ ರಾತ್ರಿ ಮಲಗದೇ ನೀವು ತಡವಾದ್ರೆ ಬೆಳಗ್ಗೆ ಎದ್ದೊಳಕ್ ಆಗಲ್ಲ. ಅದು ಸಹಜ, ಯಾಕೆಂದ್ರೆ ಶರೀರ ನಿದ್ದೆನ ಬಯಸುತ್ತೆ. ಈ ನಿದ್ದೆಯನ್ನ ಸಮ ಪ್ರಮಾಣದಲ್ಲಿ ಮಾಡೋದು ಕೂಡ ತುಂಬಾ ಆರೋಗ್ಯಕರ. ಆದ್ರಿಂದ ನೀವು ರಾತ್ರಿ ಬೇಗ ಮಲಗಿ ಬೇಗ ಎದ್ದೊಳ್ಬಹುದು. ಬೇಗ ಎದ್ದು ಒಂದು ದೀರ್ಘವಾದ ಶ್ವಾಸಾಭ್ಯಾಸವನ್ನ ಮಾಡ್ಬೇಕು. ಇದು ಮಾಡಿದ್ರೆ ನೋಡಿ ಈ ಎಲ್ಲಾ ಕಾಯಿಲೆಗಳಿಗೂ ಒಂದು ತಡೆ ಹಾಕ್ದಂಗ್ ಆಗುತ್ತೆ. ಅದನ್ನ ಮಾಡ್ಬೇಕು. ಆಗ ಒಂದು ಮನಸ್ಸು ಕೂಡ ಹತೋಟಿಯಾಗಿ ಬರುತ್ತೆ. ಹಾಗೇನೆ ಮುಂದುವರ್ಸ್ಕೊಂಡು ಮಲ ವಿಸರ್ಜನೆ ಎಲ್ಲ ಪ್ರತಿದಿನವೂ ತುಂಬಾ ಬೇಗನೆ ಆಗ್ಬೇಕಾದ್ದು. ಅದೆಲ್ಲ ಮುಗ್ದ ಆದ್ಮೇಲೆ ಯೋಗ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬೇಕು. ಈಗಂತೂ ಯೋಗ ಎಲ್ಲಾ ಕಡೆನೂ ಲಭ್ಯರಿದ್ದಾರೆ. ಹಾಗಾಗಿ ನಮ್ಮ ಭಾರತನೇ ಇದಕ್ಕೊಂದು ಗುರು ಆಗಿರೋದ್ರಿಂದ ನಮ್ಮ ಭಾರತೀಯರು ಎಲ್ಲರೂ ಇದನ್ನ ಆಚರಿಸಬೇಕು ಅಂತ ನಾನು ಹೇಳ್ತೀನಿ. ಈಗ ಯೋಗ ಆಗಲ್ವಾ, ನಡಿಗೆ ಮಾತಾಡ್ಕೊಂಡು ನಡಿಬಾರ್ದು, ತುಂಬಾ ದ್ರುತಗತಿಯಲ್ಲಿ ತುಂಬಾ ಫಾಸ್ಟ್ ಆಗಿ ನಡಿಬೇಕು. ಅದು ತುಂಬಾ ಮುಖ್ಯ. ಯಾವುದೇ ರೀತಿ ನಿಮ್ಗೆ ಇಷ್ಟವಾದ ವ್ಯಾಯಾಮ ಮಾಡಿ, ಆದ್ರೆ ಜಿಮ್ಮು ಅದು ಇದು ಹೋಗ್ಬೇಕಾದ್ರೆ ನಿಮ್ಮ ಸಾಮರ್ಥ್ಯವನ್ನ ನೋಡ್ಕೊಂಡು ನೀವು ಅದನ್ನ ಅಭ್ಯಾಸ ಮಾಡಬೇಕು. ನಿಮ್ಮ ವಯಸ್ಸನ್ನ ನೋಡ್ಬೇಕು, ಸಾಮರ್ಥ್ಯವನ್ನ ನೋಡ್ಬೇಕು, ಅದನ್ನ ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಹಾಗೇನೆ ಚರ್ಮಕ್ಕೆ ಬೇಕೇ ಬೇಕು ಒಂದು ಎಣ್ಣೆದ ಅಭ್ಯಂಗ ಬೇಕಾಗತ್ತೆ. ಈಗ ಎಣ್ಣೆಯನ್ನ ಹಚ್ಚಿ ಮಾಲಿಶ್ ಮಾಡ್ಕೊಂಡು ಆಮೇಲೆ ವ್ಯಾಯಾಮ ಮಾಡಿ ಸ್ನಾನ ಮಾಡ್ಕೊಂಡ್ರೆ ಇನ್ನೂ ಸೂಕ್ತ. ಹಾಗೆ ಸೂರ್ಯ ನಮಸ್ಕಾರ ಮಾಡ್ಬೋದು. ಅಭ್ಯಂಜನ ಮಾಡ್ಕೊಂಡು ನೀವು ಅಭ್ಯಂಗ ಮಾಡ್ಕೊಂಡು ಸೂರ್ಯ ನಮಸ್ಕಾರ ಮಾಡ್ಬೋದು. ಇದೆಲ್ಲ ಮಾಡ್ತಾ ಇದ್ರೆ ನಮ್ಗೆ ಸರಿಯಾದ ಸಮಯದಲ್ಲಿ ಹೊಟ್ಟೆ ಹಸಿಯತ್ತೆ, ಸರಿಯಾದ ಸಮಯದಲ್ಲಿ ನಿದ್ದೆ ಬರುತ್ತೆ. ಇದರಿಂದ ಎಷ್ಟೋ ರೋಗಗಳನ್ನ ತಡೆಗಟ್ಟಬಹುದು. ಡಾಕ್ಟ್ರೆ, ಅಸಾಂಕ್ರಾಮಿಕ ರೋಗಗಳು ಅಂತ ಏನೇನು ಕರಿತೀವಿ, ಹೃದಯ ಸಂಬಂಧಿ ರೋಗಗಳು, ಮತ್ತೆ ಡಯಾಬಿಟಿಸ್ ಇರಬಹುದು, ರಕ್ತದೊತ್ತಡ ಇರಬಹುದು, ಕಿಡ್ನಿಗೆ ಸಂಬಂಧಿಸಿದ ರೋಗಗಳು ಇರಬಹುದು, ಮತ್ತೆ ಮೂಳೆ ಕೀಲುಗಳಿಗೆ ಸಂಬಂಧಪಟ್ಟ ದೀರ್ಘಕಾಲದ ರೋಗಗಳಿರ್ಬೋದು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ರೋಗಗಳು, ಇದಕ್ಕೆಲ್ಲ ಮನೆಯಲ್ಲಿ ಏನಾದರೂ ನಾವು ಮದ್ದನ್ನ ಮಾಡ್ಕೊಳ್ಬಹುದಾ? ಮನೆ ಮದ್ದು ಏನಾದರೂ ಇದೆಯಾ? ಖಂಡಿತ ಇದೆ ಮೇಡಮ್. ಈಗ ಹೃದಯ ಸಂಬಂಧ ರೋಗಗಳಿಗೋಸ್ಕರ ನೀವು ರಕ್ತದೊತ್ತಡವನ್ನ ಕಡಿಮೆ ಮಾಡೋದು ತುಂಬಾ ಮುಖ್ಯ ಆಗತ್ತೆ. ಅದಕ್ಕೋಸ್ಕರ ಈ ಬೆಳ್ಳುಳ್ಳಿ ತುಂಬಾ ಒಳ್ಳೆ ಔಷಧ. ಈ ಬೆಳ್ಳುಳ್ಳಿಯನ್ನ ಜಜ್ಜಿ ಅದನ್ನ 1 ಲೋಟ ಹಾಲು 1 ಲೋಟ ನೀರು ಬೆರೆಸಿ ಕಾಯಿಸಕ್ಕಿಡೋದು. ಅದನ್ನ 1 ಲೋಟ ಕಡಿಮೆ ಆಗ್ಬೇಕು, ಹಾಲು ಮಾತ್ರ ಉಳಿಬೇಕು, ನೀರು ಎವಾಪರೇಟ್ ಆಗಿ ಹೋಗಿರ್ಬೇಕು. ಇದನ್ನ ಮತ್ತೆ ಸೋಸಿ ಕುಡಿಯೋದ್ರಿಂದ, ಬೆಳಗ್ಗೆ ಖಾಲಿ ಹೊಟ್ಟೆಲ್ ಕುಡಿಯೋದ್ರಿಂದ ರಕ್ತದೊತ್ತಡ ಕಡಿಮೆ ಆಗತ್ತೆ. ಹಾಗೆ ಅಮ್ಲಪಿತ್ತ ಅಂದ್ರೆ ಗ್ಯಾಸ್ಟ್ರೈಟಿಸ್ ಅಂತ ಏನ್ ಹೇಳ್ತೀರಾ, ಅದು ಕಡಿಮೆ ಆಗತ್ತೆ. ಪ್ರತಿದಿನ ಇದನ್ನ ಮಾಡ್ಬೋದು. ಹಾಗೇನೆ ಕೆಲವು ಪಾನೀಯಗಳು, ಈಗ ಬಿಸಿ ನೀರನ್ನ ಕಾಯಿಸಿ ಇಳಿಸ್ಬಿಡೋದು, ಅದಕ್ಕೆ ದಾಸವಾಳದ ಹೂವಿನ ದಳಗಳನ್ನ ಹಾಕೋದು, ಜೀರಿಗೆ ಹಾಕೋದು, ಓಂಕಾಳು, ಹಾಗೆ ಲಾಮಂಚ ಅಥವಾ ಸೊಗದೆ ಬೇರು, ಟೀ ಮಾಡ್ಕೊಂಡು, ಟೀ ಅಂದ್ರೆ ಕುದಿಸ್ಬೇಕಾಗಿಲ್ಲ, ಬಿಸಿ ನೀರಿಗೆ ಇದನ್ನೆಲ್ಲ ಒರಟು ಪೌಡ್ರು ಮಾಡಿ ಪುಡಿಯನ್ನು ಮಾಡಿ ಹಾಕಿಟ್ಟು ಮುಚ್ಚಿಬಿಡೋದು. ಅದಕ್ಕೆ ಸ್ವಲ್ಪ ಪುನರ್ಪುಳಿ ಅಂತ ಕೇಳಿರ್ಬೋದು ನೀವು, ಕೋಕಮ್ ಅಂತ. ಇದನ್ನ ತುಂಬಾ ಸ್ಥೌಲ್ಯ ಇರೋರು ಬೆಳಗ್ಗೆ ಕುಡಿದ್ರೆ ಕಡಿಮೆ ಆಗುತ್ತೆ. ಹಾಗೆ ತಣ್ಣೀರಿಗೆ ಜೇನು ಬೆರೆಸಿ ಕುಡಿಯೋದು, ಬಿಸಿ ನೀರಿಗಲ್ಲ ತಣ್ಣೀರಿಗೆ. ಈಗ ಎಲ್ಲಾರು ತೂಕ ಕಡಿಮೆ ಆಗಕ್ಕೆ ನಿಂಬೆ ಹಣ್ಣು, ಜೇನು, ನೀರು ಬೆರೆಸಿ ಕುಡಿತಾರೆ ಬಿಸಿ ನೀರಿಗೆ. ತಣ್ಣೀರಿಗೆ ಬೆರೆಸ್ಬೇಕು. ಹಾಗೆ ಶುಂಠಿ ಅಥವಾ ಜೀರಿಗೆ, ಕರ್ಬೇವು ಅಥವಾ ಹಿಂಗು ಏನಾದ್ರೂ ಒಂದು ಬೆರೆಸಿರುವಂತ ಮಜ್ಜಿಗೆಯನ್ನ ಕುಡಿಬೇಕು ಆಗಾಗ್ಗೆ. ಮತ್ತೆ ಕಡಿಮೆ ಉಪ್ಪು ತಿಂದ್ರೆ ಆದಷ್ಟು ಒಳ್ಳೇದು, ಕಡಿಮೆ ಸಕ್ಕರೆ ತಿಂದ್ರೆ ಒಳ್ಳೇದು, ಅಥವಾ ನಾವು ಉಪ್ಪಿನ ಬದಲಾಗಿ ಸೈಂಧವ ಲವಣ ಉಪಯೋಗಿಸಿದ್ರೆ ಒಳ್ಳೇದು ಅದನ್ನೇ ಹೇಳಕ್ ಬಂದೆ. ಹಾಗೆ ಸಕ್ಕರೆ ಬದಲಾಗಿ ಬೆಲ್ಲ ಉಪಯೋಗಿಸ್ತಾ ಬಂದ್ರೆ, ಮತ್ತೆ ಜೀವನ ಶೈಲಿಯಲ್ಲಿ ಎಲ್ಲ ಇದನ್ನ ಅಳವಡಿಸ್ಕೊಂಡ್ ಬಿಡ್ಬೇಕು. ನಾವು ಹೆಚ್ಚೆಚ್ಚಾಗಿ ಮನೆಯಲ್ಲೇ ತಯಾರಿಸುವಂತ ಆಹಾರವನ್ನ ತಿನ್ನೋದು, ಸಂಸ್ಕರಿಸಿದ ಹಾಗೂ ಕರಿದ ಹೊರಗಡೆಯಿಂದ ತಗೊಳ್ಳುವಂತ ಆಹಾರ, ಇದನ್ನ ಆದಷ್ಟು ನಾವು ನಿವಾರಿಸಿದ್ರೆ. ಈಗ ಅಡಿಗೆ ಮಾಡಿಲ್ಲ ಅಂದ್ರೆ ಆರ್ಡರ್ ಮಾಡಿ ತರಿಸ್ಕೊಂಡ್ ಬಿಡೋ ಪದ್ಧತಿ ತುಂಬಾ ಪ್ರಚಲಿತವಾಗ್ಬಿಟ್ಟಿದೆ. ಮನೆಯಲ್ಲೇ ಅಡಿಗೆ ಮಾಡೋದನ್ನ ಮೊದಲು ಕಲಿಬೇಕು.
ಇಷ್ಟೆಲ್ಲ ಮಾಡಿ ನಾವು ಆಹಾರದಿಂದ ಮತ್ತೆ ನಮ್ಮ ಜೀವನ ಶೈಲಿಯಿಂದ ಚಟುವಟಿಕೆಯಿಂದ ಇರೋದ್ರಿಂದ ಈ ಅಸಂಕ್ರಾಮಿಕ ರೋಗಗಳನ್ನ ಹತೋಟಿಯಲ್ಲಿ ಇಡಬಹುದು ಅಂತ ಹೇಳಿದ್ರಿ ಡಾಕ್ಟರ್ ಮಧುಮಾಲತಿ ಅವರೇ. ಇದಕ್ಕಾಗಿ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಸಾಂಕ್ರಾಮಿಕ ರೋಗಗಳಿಗೆ ಆಯುರ್ವೇದ ಪರಿಹಾರ ಈ ಕುರಿತು ತಿಳಿಸಿಕೊಟ್ಟವರು ಪಿರಿಯಾಪಟ್ಟಣದ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ವೈದ್ಯಾಧಿಕಾರಿ ಡಾಕ್ಟರ್ ಮಧುಮಾಲತಿ ಬಿವಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.